ಸ್ಟಾರ್ ನಟ ದರ್ಶನ್ ನೌಟಂಕಿ ಈಗ ಬಟಾ ಬಯಲಾಗಿದೆ. ಬೇಲ್ ಸಿಕ್ಕಿದ ನಂತರದಲ್ಲಿ ಕಿಲ್ಲಿಂಗ್ ಸ್ಟಾರ್ ವರಸೆ ಬದಲಾಗಿದೆ. ವರಸೆ ಕಂಪ್ಲೀಟ್ ಚೇಂಜ್. ಬೇಲ್ ಸಿಕ್ಕಿದ ನಂತರ, ಬೇಲ್ ಸಿಗೋ ಮುನ್ನ ಯಾವ ರೀತಿ ಇದ್ರು ಗಮನಿಸಿದ್ವಿ. ಆದ್ರೆ ಈಗ ಯಾವುದೇ ಆಪರೇಷನ್ ನ ಸುದ್ದಿ ಇಲ್ಲ. ಆಪರೇಷನ್ ಮಾಡಬೇಕು ಅಂತ ಹೇಳಿ ಫುಲ್ ನಾಟಕ ಆಡಿದ್ರು. 42 ದಿನ ಮಧ್ಯಂತರ ಜಾಮೀನನ್ನ ಪಡೆದು ಕಾಲಹರಣ ಮಾಡಿದ್ರು. ಆ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ತು. ರೆಗ್ಯುಲರ್ ಬೇಲ್ ಸಿಕ್ಕಿದ್ರು ಕೂಡ ಆಪರೇಷನ್ಗೆ ಬ್ರೇಕ್ ಹಾಕಿದ್ದಾರೆ. ಕೊನೆಗೂ ಕೂಡ ಆಪರೇಷನ್ನೇ ಮಾಡಿಸದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಗೆ ಬಂದಿದ್ದಾರೆ ದರ್ಶನ್. ಇದೀಗ ಕೋರ್ಟ್ ಅನುಮತಿ ಕೂಡ ಸಿಕ್ಕಿದೆ. ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ. ಮೈಸೂರಿನ ಆಸ್ಪತ್ರೆಗೆ ತೆರಳೋದಾಗಿ ದರ್ಶನ್ ಹೇಳಿದ್ದಾರೆ. ಆದ್ರೆ ಅಲ್ಲಿ ಮಾಡ್ತಾ ಇರೋದೇನು, ಫಾರ್ಮ್ ಹೌಸ್ ನಲ್ಲಿ ಜಾಲಿ ಮಾಡ್ತಿದ್ದಾರೆ ಕಿಲ್ಲಿಂಗ್ ಸ್ಟಾರ್. ತಮ್ಮ ಸಹಕುಟುಂಬ ಸಮೇತರಾಗಿ ಅಲ್ಲಿ ಸೇರಿದ್ದಾರೆ. ಮೈಸೂರಿನಲ್ಲಿದ್ದಾರೆ. ಫ್ರೆಂಡ್ಸು, ಕುಟುಂಬಸ್ಥರು ಎಲ್ಲರೂ ಇದ್ದಾರೆ. ಮೈಸೂರಿಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಮೈಸೂರಿಗೆ ಹೋಗೋದಕ್ಕೂ ಕೂಡ ಕೋರ್ಟ್ ಪರ್ಮಿಷನ್ ಕೊಡ್ತು. ಆದರೆ ಅಲ್ಲಿ ಹೋಗಿ ಮಾಡ್ತಾ ಇರೋದೇನು, ಫಾರ್ಮ್ ಹೌಸ್ನಲ್ಲಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಯಾವ ರೀತಿಯಾಗಿ ಆರಾಮಾಗಿ ಇದ್ದಾರೆ, ನಡ್ಕೊಂಡು ಬರ್ತಿದ್ದಾರೆ, ಆರಾಮಾಗಿದ್ದಾರೆ ಅನ್ನೋದನ್ನು ಗಮನಿಸಿದ್ವಿ. ಆದರೆ ಬೇಲ್ ಸಿಗೋ ಮುನ್ನ ಯಾವ ರೀತಿ ನಡ್ಕೊಂಡು ಬರ್ತಾ ಇದ್ರು, ಯಾವ ರೀತಿ ಇದ್ರು ಅನ್ನೋದನ್ನು ಒಂದು ಸ್ವಲ್ಪ ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ, ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಗಮನಿಸ್ತಾ ಇದ್ದೀವಿ ವಿಜುವಲ್ಸಲ್ಲಿ ಎಷ್ಟು ಕಷ್ಟ ಪಡ್ಕೊಂಡು ನಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ, ನಿಲ್ಲೋದಕ್ಕೂ ಆಗ್ತಾ ಇಲ್ಲ, ಯಾವುದೇ ಭಾರ ಎತ್ತೋದಕ್ಕೂ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ನೋವು. ಇದು ಆಸ್ಪತ್ರೆಗೆ ಸೇರುವಂಥ ಸಂದರ್ಭ. ಆಗ್ಲೂ ಕೂಡ ಸಿಕ್ಕಾಪಟ್ಟೆ ನೋವು, ಕೂರೋದಕ್ಕೂ ಆಗ್ತಾ ಇಲ್ಲ ಅಂತ ಬೆನ್ನನ್ನೇ ಇಟ್ಕೊಂಡಿದ್ದಂಥ ಆರೋಪಿ ದರ್ಶನ್ ಈಗ ರಿಲ್ಯಾಕ್ಸ್ ಆಗಿ ಫಾರ್ಮ್ ಹೌಸ್ನಲ್ಲಿ ಜಾಲಿ ಮಾಡ್ತಿದ್ದಾರೆ. ಬೆನ್ನ ಮೇಲೆ ಒಂದು ಕೈ ಇದ್ದೇ ಇತ್ತು. ಅಲ್ಲಿ ಕುಟುಂಬಸ್ಥರು ಭೇಟಿ ಆಗೋದಕ್ಕೆ ಬರುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಬೇಲ್ ಸಿಗೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೂ ಆಗಲ್ಲ. ಆಪರೇಷನ್ ಮಾಡಿಸದೇ ಇದ್ರೆ ಜೀವಕ್ಕೆ ಹಾನಿ ಅಂತ ಅಂದಿದ್ರು ಡಾಕ್ಟರ್ಸ್. ಜೈಲಲ್ಲಿದ್ದಾಗ ಆಪರೇಷನ್ ಮಾಡಿಸದಿದ್ರೆ ಆಗೋದೇ ಲಕ್ವಾ ಹೊಡೆಯುತ್ತೆ, ಒಂದ್ ಸೈಡ್ ಹೋಗ್ಬಿಡುತ್ತೆ. ಆನಂತರ ನಡೆಯೋದಕ್ಕೂ ಆಗಲ್ಲ, ಆಕ್ಟಿಂಗ್ ಬಿಡಿ ನಡೆಯೋದಕ್ಕೂ ಆಗಲ್ಲ ಅಂತ ಕೋರ್ಟಲ್ಲಿ ವಾದವನ್ನ ಮಾಡಿದ್ರು. 6 ವಾರ ಮೆಡಿಕಲ್ ಬೇಲ್ ಪಡೆದ್ರು, ಮಧ್ಯಂತರ ಜಾಮೀನನ್ನ ಪಡೆದ್ರು. ಆ ಟೈಮಲ್ಲಿ ಮಾಡಿದ್ದೇನು, ಅಷ್ಟು ದಿನಗಳ ಕಾಲಹರಣ ಬಿಟ್ರೆ ಮತ್ತೇನೂ ಮಾಡಿಲ್ಲ. BGS ಆಸ್ಪತ್ರೆಯಲ್ಲಿ ಆಪರೇಷನ್ ಅನ್ನ ಕೂಡ ಮಾಡಿಸ್ಕೊಂಡಿಲ್ಲ. ಇನ್ನೇನು ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಆಪರೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಂತು. ಆದ್ರೆ ಆ ರೀತಿ ಆಗಿಲ್ಲ. ಆಪರೇಷನ್ಗೆ ಅನುಮತಿಯನ್ನೇ ನೀಡಲಿಲ್ಲ ದರ್ಶನ್. ಆಪರೇಷನ್ ಬೇಡವೇ ಬೇಡ ಅಂತ ಹೇಳಿದ್ರು. ಈಗ ಆಪರೇಷನ್ನೇ ಮಾಡಿಸ್ದೆ ಹಾಗಾದ್ರೆ ಅಂತ ನೋವು, ಬೆನ್ನು ನೋವು, ವಿಪರೀತ ಬೆನ್ನು ನೋವು ಗುಣ ಆಯ್ತಾ, ಹಾಗಾದ್ರೆ ಮಾಯ ಆಯ್ತಾ ಅನ್ನುವಂಥ ಪ್ರಶ್ನೆ. ಬೇಲ್ ಸಿಕ್ಕ ನಂತರದಲ್ಲಿ ಬೆನ್ನು ನೋವು ಗಾಯಬ್ ಆಗಿದೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಫುಲ್ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಒಂದಷ್ಟು ಸೆಕೆಂಡ್ಗಳ ವಿಡಿಯೋ ಸಾಕು ಯಾವ ರೀತಿ ಇದ್ದಾರೆ ಅನ್ನೋದನ್ನ ಹೇಳೋದಕ್ಕೆ. ಯಾಕಂದ್ರೆ ಹಿಂದೆ ಕೂಡ ಸಿಕ್ಕಿರುವಂಥ ವಿಜುವಲ್ಸ್ ಅಲ್ಲಿ ಗಮನಿಸಿದ್ರೆ ಎಷ್ಟರ ಮಟ್ಟಿಗೆ ನೋವಿದೆ ಅನ್ನೋದನ್ನ ಅಭಿಮಾನಿಗಳು ಕೂಡ ಗಾಬರಿಗೊಂಡಿದ್ರು. ಅಯ್ಯೋ, ದರ್ಶನ್ಗೆ ಸಿಕ್ಕಾಪಟ್ಟೆ ನೋವಿದೆ, ಬೆನ್ನೋವಿದೆ, ನಡೆಯೋದಕ್ಕೂ ಆಗ್ತಾ ಇಲ್ಲ, ಮುಂದೇನಾಗುತ್ತೆ, ಹಾಗಾದ್ರೆ ಆಪರೇಷನ್ ಮಾಡಿಸ್ಲೇಬೇಕು, ಬೇಲ್ ಕೊಡಲೇಬೇಕು ಅಂತ ವಾದವನ್ನ ಮಾಡಿದ್ರು. ಜಾಮೀನು ಸಿಕ್ತು. ಆದರೆ ಆಗಲೂ ಕೂಡ ಆಪರೇಷನ್ ಮಾಡಿಸ್ಲಿಲ್ಲ. ಆಪರೇಷನ್ಗೆ ಒಪ್ಪಿಲ್ಲ, ಬರೀ ಫಿಸಿಯೋಥೆರಪಿ ಮಾಡಿಸಿರೋದು. ಮೈಸೂರಿಗೆ ಹೋಗಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಈಗ ವಾಸ್ತವ್ಯವನ್ನ ಹೂಡಿದ್ದಾರೆ. ಧನ್ವೀರ್ ಅವರ ಗೆಳೆಯ ಜೊತೆಗೆ ಅವರ ಕುಟುಂಬ ಸದಸ್ಯರು, ಸ್ನೇಹಿತರು ಎಲ್ಲರೂ ಕೂಡ ಇದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಅನ್ನುವಂಥ ಪ್ರಶ್ನೆ. ಅಪೋಲೋ ಆಸ್ಪತ್ರೆ ಹೋಗ್ತಾರಂತೆ ದರ್ಶನ್. ಅಲ್ಲಿನ ವೈದ್ಯರ ಬಳಿ ತಪಾಸಣೆಯನ್ನ ಮಾಡಿ ಸಲಹೆಯನ್ನ ಪಡಿತಾರಂತೆ. ಕೋರ್ಟ್ಗೆ ಮನವಿ ಮಾಡಿ 2 ವಾರ ಅನುಮತಿ ಪಡೆದಿದ್ದಾರೆ. ಆಪರೇಷನ್ ಇಲ್ಲ, ಈಗ ನೋವು ಇಲ್ಲ, ಕೇವಲ ಕಾಲಹರಣನ ಹಾಗಾದ್ರೆ ಅನ್ನೋ ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ. ಸೆರೆವಾಸ ತಪ್ಪಿಸ್ಕೊಳ್ಳೋದಕ್ಕೆ ಮಾಡಿರುವಂತಹ ಮೆಡಿಕಲ್ ನಾಟಕನ ಇದು? ಬೇಲ್ ಸಿಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರುವಂತಹ ಹಾಗಾದ್ರೆ ಬೆನ್ನು ನೋವಿನ ನಾಟಕನ ಅನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲೂ ಕೂಡ ಬರುತ್ತೆ ಒಂದ್ಸರಿ. ಈಗ ಬೇಲ್ ಸಿಕ್ಕಿದೆ, ಹಾಗಾಗಿ ಫುಲ್ ಜಾಲಿ ಮೂಡ್ನಲ್ಲಿ ದರ್ಶನ್ ಇದ್ದಾರೆ. ಅದು ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮೊದಲು ಆ ನಂತರ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಎರಡನ್ನೂ ಕೂಡ ಗಮನಿಸ್ತಾ ಇದ್ದೀವಿ. ದರ್ಶನ್ ಫೇಸ್ 1, ಅದರ ನಂತರದಲ್ಲಿ BGS ಆಸ್ಪತ್ರೆಯಿಂದ ಯಾವುದೇ ಆಪರೇಷನ್ ಮಾಡಿಸ್ಕೊಳ್ಳದೆ ಹೊರಗೆ ಬಂದರು, ಡಿಸ್ಚಾರ್ಜ್ ಆದರು. ಈಗ ಮೈಸೂರಿನ ಅಪೋಲೋ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡಿತಾರೆ ಅನ್ನುವಂಥ ಮಾಹಿತಿ. ಆದರೆ
ಯಾವ ರೀತಿ ಚಿಕಿತ್ಸೆ ಪಡಿತಾರೆ, ಅಲ್ಲಿ ಹೋಗಿ ಆಪರೇಷನ್ ಮಾಡಿಸ್ತಾರಾ ಅನ್ನುವಂಥದ್ದನ್ನು ಗಮನಿಸಿದ್ರೆ ಇಲ್ಲೇ ಒಂದು 50 ದಿನಗಳ ಕಾಲ ಕಾಲಹರಣ ಆಗಿದೆ. ಅಲ್ಲಿ ಆಪರೇಷನ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಇದು ಮೈಸೂರು ಫಾರ್ಮ್ ಹೌಸ್ನ ಗೇಟ್ ಹೌಸ್ಗೆ ಈಗ ಟಾರ್ಪಾಲೆಲ್ಲ ಹಾಕಿ ಮುಚ್ಚಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮದ ಕಣ್ಣಿಗೆ ಮಾತ್ರ ಕಾಣಿಸ್ಕೊಳ್ಬಾರ್ದು ಅನ್ನುವಂಥ ಕಾರಣಕ್ಕಾಗಿ, ಫೋಟೋ ತೆಗಿಬಾರ್ದು, ವಿಡಿಯೋಗ್ರಫಿ ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಮುಚ್ಚಿದ್ದಾರೆ. ಆದರೆ ಅದಕ್ಕೂ ಮುನ್ನ ಕಾಣಿಸ್ಕೊಂಡಿರೋವಂಥ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀವಿ. ಸ್ವಲ್ಪ ಆರಾಮಾಗಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರೆಗ್ಯುಲರ್ ಬೇಲ್ ಸಿಕ್ತು, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು, ಮನೆಗೆ ಹೋದರು. ಮನೆಯಿಂದ ಮತ್ತೆ ವ್ಯಾಪ್ತಿಯನ್ನು ಬಿಟ್ಟು, ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ಹೋಗುವಂತಿಲ್ಲ ಅಂತಾಯಿತು. ಆದರೆ ಬೆಂಗಳೂರಿನಲ್ಲಿರೋದಕ್ಕೆ ಸುತಾರಾಮ್ ದರ್ಶನ್ ಒಪ್ಪಿಲ್ಲ. ಮೈಸೂರಿನ ಫಾರ್ಮ್ ಹೌಸ್ ಅವರ ಬಹಳ ಇಷ್ಟದ ಜಾಗ. ಆಗಾಗ ಮೈಸೂರಿನ ಫಾರ್ಮ್ ಹೌಸ್ ಅಂತ ಹೇಳ್ತಾ ಇದ್ರು, ಅಲ್ಲಿ ಪಾರ್ಟಿ ಮಾಡ್ತಾ ಇದ್ರು, ರಿಲ್ಯಾಕ್ಸ್ ಮಾಡ್ತಾ ಇದ್ರು. ಈಗ ಅಲ್ಲೇ ಹೋಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಕುಟುಂಬದ ಸದಸ್ಯರ ಜೊತೆಗೆ, ಗೆಳೆಯರ ಜೊತೆಗೆ. ಕೋರ್ಟ್ ಕೂಡ ಅನುಮತಿಯನ್ನು ಕೊಡ್ತು. ಹೌದು, ಅಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಜನವರಿ 5ರವರೆಗೂ ಕೂಡ 2 ವಾರ ಪರ್ಮಿಷನ್ ಕೊಟ್ಟಿದೆ. ಇನ್ನು ಹಾಗಾದ್ರೆ ಶೀಘ್ರದಲ್ಲೇ ಸಿನಿಮಾ ಶೂಟಿಂಗ್ ಅಲ್ಲೂ ಕೂಡ ಹಾಗಾದ್ರೆ ಪಾಲ್ಗೊಳ್ತಾರಾ? ಯಾಕಂದ್ರೆ ಮೈಸೂರಿನಲ್ಲೇ ಡೆವಿಲ್ ಚಿತ್ರದ ಸೆಟ್ ಕೂಡ ಹಾಕಿದ್ರು, ಅಲ್ಲಿಂದಲೇ ಅರೆಸ್ಟ್ ಆಗಿದ್ ಕೂಡ. ಈಗ ಬೆನ್ನು ನೋವು ಮಾಯ ಆಗಿದೆ. ಎಂದಿನಂತೆ ಶೂಟಿಂಗ್ ಹಾಗಾದ್ರೆ ಕಂಟಿನ್ಯೂ ಆಗುತ್ತಾ, ಅಥವಾ ಇನ್ನಷ್ಟು ದಿನ ತೋಟದ ಮನೆಯಲ್ಲೇ ಹಾಗಾದ್ರೆ ದರ್ಶನ್ ಇರ್ತಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ದರ್ಶನ್ ಆಕ್ಚುಯಲ್ ಪ್ಲಾನ್ ಏನ್ ಅಂದ್ಕೊಂಡಿದ್ದಾರೆ? ಹಾಗಾದ್ರೆ ಶೀಘ್ರದಲ್ಲೇ ಸಿನಿಮಾದಲ್ಲೂ ಕೂಡ ಹಾಗಾದ್ರೆ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾರಾ? ಡೆವಿಲ್ ಅರ್ಧಕ್ಕೆ ನಿಂತಿದೆ. ದರ್ಶನ್ ಪ್ಲಾನ್ ಏನ್ ಹಾಗಾದ್ರೆ? ಎಲ್ಲರ ಕಣ್ ತಪ್ಪಿಸುವಂತ ನಾಟಕನ ಇದು? ಹಾಗಾದ್ರೆ ಈ ಬೆನ್ನು ನೋವು ಅನ್ನುವಂಥದ್ದು ಬರೀ ನಾಟಕನ? ಬೇಟ್ ಸಿಗಬೇಕು ಅನ್ನುವಂತ ಕಾರಣಕ್ಕಾಗಿ ಕೋರ್ಟ್ಗೆ ಹಾಗಾದ್ರೆ ಕೋರ್ಟ್ಗೆ ಮಾಡಿರುವಂತ ಅವಮಾನನ ಅಥವಾ ಕಣ್ ತಪ್ಪಿಸುವಂತ ನಾಟಕನ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಆಪರೇಷನ್ ಮಾಡಿಸ್ದೇನೆ ನೋವು ಮಾಯ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ದರ್ಶನ್ ಈಗ ಆರಾಮಾಗಿದ್ದಾರೆ ಅನ್ನೋದು ವಿಜುವಲ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ. ಈಗ ಸದ್ಯಕ್ಕೆ ಆ ಗೇಟ್ ಅನ್ನ ಮುಚ್ಚಿದ್ರು ಕೂಡ ಅದಕ್ಕಿಂತ ಮುಂಚೆ ಕಾಣಿಸ್ಕೊಂಡಿರುವಂತಹ ದರ್ಶನ್ ಆರಾಮಾಗಿದ್ದಾರೆ. ಎಲ್ಲ ಕುಟುಂಬಸ್ಥರು, ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಎಲ್ಲರೂ ಕೂಡ ಇರೋದ್ರಿಂದ ಆರಾಮಾಗಿದ್ದಾರೆ. ಮೈಸೂರಿನಲ್ಲಿ ಹಾಗಾದ್ರೆ ಚಿಕಿತ್ಸೆ ಯಾವಾಗ? ಅದರ ಜೊತೆಯಲ್ಲಿ ಮೈಸೂರಿಗೆ ಬಂದಿರೋದ್ರಿಂದ ಅಲ್ಲಿ ಈ ಶೂಟಿಂಗ್ನಲ್ಲೂ ಕೂಡ ಹಾಗಾದ್ರೆ ಪಾಲ್ಗೊಳ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸುರೇಶ್. ಅಶ್ವಿನಿ, ಬಹಳ ಮುಖ್ಯವಾಗಿ ನಟ ದರ್ಶನ್ ಮೈಸೂರಿನಲ್ಲಿ ವಾಸ್ತವ್ಯವನ್ನ ಹೂಡಿರುವಂತದ್ದು. ನಟ ದರ್ಶನ್ ಅವರ ತವರು ಜೊತೆಗೆ ಅತ್ಯಂತ ಪ್ರಿಯವಾದ ಜಾಗ ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರ್ತಕ್ಕಂತಹ ಫಾರ್ಮ್ ಹೌಸ್, ವಿನೀಶ್ ಫಾರ್ಮ್ ಹೌಸ್. ಈ ಫಾರ್ಮ್ ಹೌಸ್ಗೆ ಹೋಗಬೇಕು, ಮೈಸೂರಿನಲ್ಲಿ ಚಿಕಿತ್ಸೆಯನ್ನ ಪಡಿಬೇಕು ಅನ್ನೋ ಕಾರಣಕ್ಕಾಗಿಯೇ ದರ್ಶನ್ ಅವರು ಮಧ್ಯಂತರ ಮೇಲ್ಮನವಿಯನ್ನ ಸಲ್ಲಿಸಿ ಮೈಸೂರಿಗೆ ಹೋಗೋದಕ್ಕೆ ಕೋರ್ಟ್ನ ಷರತ್ತಲ್ಲಿ ಸಡಿಲಿಕೆಯನ್ನ ಕೂಡ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಈ ಬೆನ್ನಿನ ನೋವಿಗೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆಯನ್ನಗೆ ಒಳಗಾಗಬೇಕು ಅಂತೇಳಿ ಮೆಡಿಕಲ್ ಗ್ರೌಂಡ್ಸ್ ನ ಅಡಿಯಲ್ಲಿ ಈಗಾಗಲೇ ಬೇಲನ್ನ ಪಡೆದುಕೊಂಡಿದ್ರು. ಈಗ ರೆಗ್ಯುಲರ್ ಬೇಲ್ ದರ್ಶನ್ ಅವರಿಗೆ ಸಿಕ್ಕಿದೆ. ಈಗ ದರ್ಶನ್ ಅವರ ನಡೆ ಏನು ನಿಜಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಮೆಡಿಕಲ್ ಬೇಲನ್ನ ತೆಗೆದುಕೊಳ್ಳೋದಕ್ಕೆ ಬೆನ್ನು ನೋವಿನ ನಾಟಕವಾಡಿ ರೆಗ್ಯುಲರ್ ಬೇಲ್ ಸಿಕ್ಕದ ಮೇಲೆ ಆರಾಮಾಗ್ಬಿಟ್ರ ದರ್ಶನ್ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇದಕ್ಕೆ ಸ್ಪಷ್ಟೀಕರಣ ಜೊತೆಗೆ ಇದಕ್ಕೆ ತುಷ್ಟಿಯನ್ನ ಕೊಡೋದು ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಫಾರ್ಮ್ ಹೌಸ್ ನಲ್ಲಿ ದರ್ಶನ್ ಒಳಗಿರ್ತಕ್ಕಂಥ ವಿಜುವಲ್ಸ್ಗಳು. ಮಾಧ್ಯಮಗಳ ಕಣ್ ತಪ್ಪಿಸೋದು ಕಾರಣಕ್ಕಾಗಿಯೇ ಅಲ್ಲಿ ಮೇಲ್ಗಡೆ ಫಾರ್ಮ್ ಹೌಸ್ ನ ಸುತ್ತಲೂ ಕೂಡ ಟರ್ಪಲ್ ಹೊದಿಕೆಯನ್ನ ಹೊದಿಸಲಾಗಿದೆ. ಕ್ಯಾಮೆರಾ ಕಣ್ಣಿಗೆ ಕಾಣಬಾರದು, ಅಲ್ಲಿ ಒಳಗಡೆ ಇರತಕ್ಕಂತ ಚಟುವಟಿಕೆಗಳು ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡಲಾಗಿದೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿಯೇ ದರ್ಶನ್ ಅವರಿಗೆ ಚಿಕಿತ್ಸೆ ನಡೀತದ. ಜೊತೆಗೆ 1-2 ದಿನಗಳ ಕಾಲ ರಿಲ್ಯಾಕ್ಸ್ ಅನ್ನ ಮಾಡಿಕೊಂಡು ಅದಾದ ಬಳಿಕ ದರ್ಶನ್ ಅವರು ವೈದ್ಯರನ್ನ ಸಂಪರ್ಕ ಮಾಡ್ತಾರ. ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಅಥವಾ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ದರ್ಶನ್ ಅವರಿಗೆ ಪಡಿತಾರ? ಈ ಸಾಕಷ್ಟು ಕುತೂಹಲ ವಿಚಾರ ಈಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ದರ್ಶನ್ ಅವರು ಮೈಸೂರಿನಲ್ಲೇ ಚಿಕಿತ್ಸೆ ಪಡಿಬೇಕು ಅನ್ನೋ ಕಾರಣಕ್ಕಾಗಿ 2 ವಾರಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ಕೋರ್ಟ್ ದರ್ಶನ್ಗೆ ಅನುಮತಿಯನ್ನ ಕೊಟ್ಟಿದೆ. ಹೀಗಾಗಿ ನಿನ್ನೆಯಷ್ಟೇ ಮೈಸೂರಿಗೆ ಬಂದಿರತಕ್ಕಂತ ನಟ ದರ್ಶನ್ ಅವರು ಫಾರ್ಮ್ ಹೌಸ್ ಅಲ್ಲಿ ಆರಾಮಾಗಿ ವಿಶ್ರಾಂತಿಯನ್ನ ಪಡೆದುಕೊಳ್ತಿದ್ದಾರೆ.
ಇವತ್ತು ಅಥವಾ ನಾಳೆ ವೈದ್ಯರನ್ನ ಸಂಪರ್ಕ ಮಾಡಬಹುದು ಅಥವಾ ಮಾಡದೇ ಇರಲೂಬಹುದು. ಯಾಕಂದ್ರೆ ಅವರ ಬೆನ್ನು ನೋವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗಾಗಿರ್ತಕ್ಕಂಥ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಆಗಬೇಕಾ ಅಥವಾ ಬೇರೆ ಯಾವುದಾದ್ರೂ ಚಿಕಿತ್ಸೆಯ ಮೂಲಕ ಆಪರೇಷನ್ ಇಲ್ಲದೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬಹುದಾ, ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಕೊಂಡಿದೆ. ದರ್ಶನ್ ಏನ್ ಮಾಡ್ತಾರೆ, ಮೆಡಿಕಲ್ ಗ್ರೌಂಡ್ ಮೇಲೆ ಬೇಲನ್ನ ಪಡೆದುಕೊಂಡು ಆಸ್ಪತ್ರೆಗೆ ಹೋಗುವಂತ ನಾಟಕವನ್ನಾಡಿ ಅದಾದ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ಕದ ಮೇಲೆ ವಿಶ್ರಾಂತಿಗೆ ಈಗ ಮೈಸೂರಿಗೆ ಬಂದಿರತಕ್ಕಂಥದ್ದು ಏನ್ ದರ್ಶನ್ ಅವರ ನಡೆ ಒಂದೂ ಕೂಡ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದೆ. ಜನವರಿ 5ರ ಒಳಗೆ ಮೈಸೂರಿನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಅನ್ನೋದು ಕೂಡ ಈಗ ಅನುಮಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಫಾರ್ಮ್ ಹೌಸ್ ಅಲ್ಲಿ ದರ್ಶನ್ ಅವರು ನಡ್ಕೊಂಡಿರ್ತಕ್ಕಂಥ ರೀತಿಯನ್ನು ನೋಡಿದ್ರೆ ದರ್ಶನ್ ಅವರು ಮೈಸೂರಿಗೆ ಬರ್ತಿದ್ದಂತೆ ಆರಾಮಾಗಿಬಿಟ್ಟಿದ್ದಾರೆ, ಯಾವುದೇ ನೋವಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ವಿಜುವಲ್ಸ್ ಅಲ್ಲಿ ಕಾಣುತ್ತೆ. ಆದ್ರೆ ಒಳಗಿನ ನೋವು ಏನಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮತ್ತೆ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದೆ. ಮೈಸೂರಿನಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಅವರ ಸ್ನೇಹಿತರೇ ಆಗಿರ್ತಕ್ಕಂಥ ಪ್ರಖ್ಯಾತ ಮೂಳೆ ತಜ್ಞ ವೈದ್ಯರು ಕೂಡ ಇದ್ದಾರೆ. ಅವರನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಇದೆ. ಅವರ ಕಡೆಯಿಂದ ಟೆಸ್ಟ್ಗೆ ಒಳಗಾಗಿ ಟ್ರೀಟ್ಮೆಂಟ್ಗೆ ಚಿಕಿತ್ಸೆಗಾಗಿ ದಾಖಲಾಗುವಂತ ನಿಟ್ಟಿನಲ್ಲೂ ಕೂಡ ದರ್ಶನ್ ಅವರು ಚಿಂತನೆಯನ್ನ ಮಾಡ್ತಿರಬಹುದು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಯಾವುದೇ ವಿಚಾರಗಳನ್ನು ಕೂಡ ಹೊರಗಡೆ ಬಿಟ್ಕೊಡ್ತಾ ಇಲ್ಲ. ಹೀಗಾಗಿ ಫಾರ್ಮ್ ಹೌಸ್ ಅಲ್ಲಿಯೇ ದರ್ಶನ್ ಆರಾಮಾಗಿ ವಿಶ್ರಾಂತಿಯಲ್ಲಿ ಕಾಲ ಕಳೀತಾ ಇರ್ತಕ್ಕಂಥದ್ದು. ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.